ಅದಕ್ಕೆ ಫುಲ್ ಹೆಲ್ಮೆಟ್ ಹಾಕೊಬೇಕು. ಹೈಲೆಕ್ಸು, ಇಲ್ಲೊಂದು RX. ಓಹೋ, ಟೋಟಲ್ ಓಪನ್ ಮಾಡಿದಾಗ ಸಕ್ಕತ್ತಾಗಿ ಹೋಯ್ತೈತೆ ಗಾಡಿ ಮಾತ್ರ. ಒಂದು ಸ್ಟಾಪ್ ಹಾಕೋಣಂತ ನಿಂತ್ಕೊಂಡೆ. ನಿಮ್ಗೆ ಅವಾಗಲೇ ವೀಡಿಯೋದಲ್ಲಿ ಹೇಳ್ತಿದ್ನಲ್ಲ RX ಯಾವುದೋ ಫುಲ್ ಸಕ್ಕತ್ತಾಗಿ ಸೌಂಡ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಯಾವುದು ಗುರು ಇದು RX ಸಖತ್ ಸೌಂಡ್ ಮಾಡ್ತೈತೆ ಅಲ್ಲಿಂದನೂ. RX ಸೌಂಡು ಒಳ್ಳೆ ಸಿಂಫೋನಿ ಥರ ಹುಯ್ ಅಂತ ಇದೆ ಅವಾಗಿಂದನೂ. ಎಲ್ಲ ಹುಡುಗರು ಒಂದು ಡ್ರೀಮ್ ಇದ್ದೇ ಇರುತ್ತೆ ಗುರು, ಈ ಗಾಡಿ ಇಡಲೇಬೇಕು ಅಂತ ಅಂದ್ಬಿಟ್ಟು. RX Audi 350 RX ಲೆಜೆಂಡರಿ ಗಾಡಿ ಸಿಗು ಮಾತ್ರ ಎಲ್ಲ ಹುಡುಗರು ಡ್ರೀಮ್ಸು. ಓಹೋ, ರೊಚ್ಚಿಗೆದ್ದ ಬೈಕರು. ಟೋಟಲ್ ಓಪನ್ ಮಾಡಿದಾಗ ಸಕ್ಕತ್ತಾಗಿ ಹೋಯ್ತೈತೆ ಗಾಡಿ ಮಾತ್ರ. RX ಗಾಡಿಗಳು ಸೌಂಡ್ಗೆ ಫಿದಾಗ್ಬಿಡ್ತಾರೆ. ಇದು RX ವರ್ಷನ್ನು. ಯಾರು ರೈಡರು ಮಾತಾಡ್ಸೋಣ ಸಿಕ್ಕಿದ್ರೆ ಮಧ್ಯದಲ್ಲಿ. ಹೈಲೆಕ್ಸು, ಇಲ್ಲೊಂದು RX ಅಲ್ಲ RX ಆ್ಯಕ್ಚುಲಿ. ಇಲ್ಲ ರೈಡರ್ ಸ್ಪೀಡರ್ ಪಾಯಿಂಟು ನೋಡೋಣ, ಮಾತಾಡ್ಸ್ಬಿಡೋಣ. ಹಿಂಗೆ ಗಾಡಿ ಬಿಡ್ರೆ ಲೆಜೆಂಡರಿ ಗಾಡಿ ಇಟ್ಟವ್ರೆ ಬೈಗಳು. ಏನು ಗಾಡಿ ನಿಲ್ಸಿದ ಕಾರಣ ಈ RX ಅಲ್ಲಿಂದನೂ ಸಖತ್ತಾಗಿ ಗೊತ್ತಾಯ್ತಲ್ಲ, ಅದಕ್ಕೆ. ನಮಸ್ಕಾರ ಬ್ರೋ, ನಾನು ಯಾರು ಅನ್ಕೊಂಡೆ ಗುರು, ನಿಜವಾಗ್ಲೂ ಒಂದು ಸ್ಟಾಪ್ ಹಾಕೋಣಂತ ನಿಂತ್ಕೊಂಡೆ. ನಿಮ್ಗೆ ಅವಾಗಲೇ ವೀಡಿಯೋದಲ್ಲಿ ಹೇಳ್ತಿದ್ನಲ್ಲ RX ಯಾವುದೋ ಫುಲ್ ಸಕ್ಕತ್ತಾಗಿ ಸೌಂಡ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ನೋಡಿದ್ರೆ ನಮ್ಮ ಎಕ್ಸ್ಪಲ್ಸ್ ಕ್ಲಬ್ನ ಫಸ್ಟ್ ಫೌಂಡರು ಮಂಜು ಬೈ ಅಂತ ಅಂದ್ಬಿಟ್ಟು. ನಾನು ಯಾರೋ ಬೇರೆಯವ್ರು ಅನ್ಕೊಬಿಟ್ಟೆ ಬೈ. ನಿಮ್ದು ಗಾಡಿ ನೋಡ್ಬಿಟ್ಟು ಏನು ಬ್ರೋ ಹೆಂಗಿಟ್ಟಿದ್ದೀರಾ ಗಾಡಿ ಕ್ಲಾಸಾಗಿ? ಹಂಗೆ ಒಂದು ಹೊಸದ ಇಟ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ. RX ಆಲ್ರೆಡಿ ಸ್ಟ್ಯಾಂಡರ್ಡ್ ಇರುತ್ತಲ್ಲ. ಅದೇ ಅದು ನಿಜ ಬಿಡಿ. ಒಳ್ಳೆ ಸಕ್ಕತ್ ಗಾಡಿ ಮಾತ್ರ. ಅಲ್ಲಿಂದ ತೆಗಿಬೇಕು ಆಚೆ ಕಡೆ. ಅಲ್ಲಿಂದ ಟೋಟಲ್ ಓಪನ್ ಮಾಡ್ಕೊ ಬಂದಿದ ತಕ್ಷಣ ಯಾರಿಗೂ ಹಿಂಗ್ ಹೋಗ್ತಾರೆ ಅಂತ ಅನ್ಕೊಂಡೆ. ನನಗೆ ಗೆಸ್ಸೇ ಮಾಡೋಕ್ಕಾಗಲಿಲ್ಲ ನೀವು ಅಂತ ಅಂದ್ಬಿಟ್ಟು. ಮತ್ತೆ ನೀವು ಯಾವ ಕಡೆ ಹೋಗ್ತಿದ್ದೀರಾ? ನಾವೀಗ ಇಲ್ಲೊಂದು ಸ್ಪಾಟ್ಗೆ ಹೋಗ್ತಾ ಇದೀವಿ. ಸರ್ಪ್ರೈಸ್ ಇದೆ, ಬಾ ಹೋಗೋಣ. ಸೊ ಒಂದು ರೈಡ್ ಹೋಗೋಣ ಬಾ. ಹೌದಾ? ಸ್ಪಾಟ್ ಇಲ್ಲ ನಿಯರ್ ಬೈ. ಎಲ್ರಿಗೂ ಚೆನ್ನಾಗಿರುತ್ತೆ. ಒಂದು ಬ್ಯಾಂಗ್ಳೂರಿಂದ ಔಟಿಂಗ್ ಫ್ಯಾಮಿಲಿ ಜೊತೆ ಹೋಗಿ ಚೆನ್ನಾಗಿರುತ್ತೆ. ಹೌದಾ? ಎಲ್ಲ ಬರ್ಬೋದು. ಸರ್ಪ್ರೈಸ್ ಹೋಗಿ. ಓ ಸೂಪರ್ ಆಕ್ಚುಲಿ ಇವೆಲ್ಲ ಬೇರೆಯವ್ರಿಗೆಲ್ಲ ಗೊತ್ತಿರೋರು, ಬಟ್ ಇನ್ನ ಪಬ್ಲಿಕ್ ಜಾಸ್ತಿ ಜನ ಗೊತ್ತಾಗಲ್ಲ. ಹೌದಾ? ಓಕೆ ಗೈಸ್, ನಮ್ಮ ಬೈ ಹೇಳ್ದಂಗೆ ಅಲ್ಲಿ ಒಳ್ಳೆ ಯಾವುದೋ ಒಂದು ಸ್ಪಾಟ್ ಕರ್ಕೊ ಹೋಗ್ತಾರಂತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಕಂಪ್ಲೀಟ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಟೇ ಟ್ಯೂನ್. ಸೋಲೋ ರೈಡು ಅಂದ್ಕೊಂಡು ಬಂದೆ, ಶಾರ್ಟ್ ರೈಡ್ ಹೋಗೋಣ ಅಂತ. ನೋಡಿದ್ರೆ ಇದು ಬೇರೆ ಥರನೇ ಆಗೋಯ್ತು ಇವತ್ತು. ಒಳ್ಳೆ RX ಬೇರೆ ಸಿಕ್ಬಿಟ್ಟಿದೆ, ಸಕ್ಕತ್ ಮಜಾ ಮಾಡೋಣ. ಒಂದು ಶಾರ್ಟ್ ಬ್ರೇಕ್ನ ನಂತರ ನಮ್ಮ ರೈಡ್ ಕಂಟಿನ್ಯೂ ಆಗ್ತಾ ಇದೆ. ಮತ್ತೊಂದು ಹೊಸ ಸೇರ್ಪಡೆ ಅಂದರೆ ಒಂದು ಜೀಪ್ ಕೂಡ ನಮ್ಮ ರೈಡಲ್ಲಿ ಜಾಯ್ನ್ ಆಗ್ತಾ ಇದೆ. ನಮ್ಮ ಸ್ನೇಹಿತರದ್ದು, ಅವರಿಲ್ಲ ಲೋಕಲ್ಲು ರಾಜ್ ಅಂದ್ಬಿಟ್ಟು, ಅವರು ಬರ್ತಾ ಇದ್ದಾರೆ ಆಫ್ ರೋಡಿಂಗು. ಆಫ್ ರೋಡಿಂಗು ಮುಗೀತು ಇಲ್ಲಿಂದ ಇಲ್ಲಿಗೆ.
ಫೈನಲಿ ನಾವು ಇಲ್ಲಿ ರೀಚ್ ಆಗಿದ್ದೀವಿ ಸಪ್ತಮಾತೆ ಟೆಂಪಲ್ಗೆ. ಒಂದು ಶಾರ್ಟ್ ಆಫ್ ರೋಡ್ನ ಮುಗಿಸ್ಕೊಂಡು ನಮ್ಮ ಬೈಕ್ಸ್ಗಳು ಲೈನಪ್ ಆಗಿರೋದನ್ನ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ಬ್ರೋ ಸೈಯದ್ ಅವ್ರು ಸಿಕ್ಕಿದ್ದಾರೆ. ಫಸ್ಟಿಗೆ ದಿ ಲೆಜೆಂಡರಿ RXZ, 3 ಎಕ್ಸ್ಪಲ್ಸು, RTX, ಒಳ್ಳೆ RDX ಇದ್ದಂಗೆ ಬಾಂಬ್ ಇದ್ದಂಗೆ ಗಾಡಿ ರೆಡಿ ಮಾಡಿದ್ದಾರೆ TVS ಇಂದ. ಇದ್ರ ಜೊತೆಗೆ ಒಂದು ಲೆಜೆಂಡರಿ ಮಹೀಂದ್ರ ಹಳೆ ತಾರ್ ಕೂಡ ಸಿಕ್ಕಿದೆ ಇಲ್ಲಿ. ನಮ್ಮ ಸ್ನೇಹಿತರು ರಾಜ್ ಅಂತ ಅಂದ್ಬಿಟ್ಟು ಅವ್ರು ರೀಸೆಂಟಾಗಿ ತೊಗೊಂಡಿದ್ದಾರೆ. ಇನ್ನೂ ರೆಡಿ ಎಲ್ಲ ಆಗಬೇಕಿದ್ದು, ಇನ್ನೂ ಮಾಡಿಫಿಕೇಶನ್ ಎಲ್ಲ ಸ್ಟಾರ್ಟ್ ಆಗಿದೆ, ಮಾಡ್ತಾರಂತೆ. ಮಾಡಿಫಿಕೇಶನ್ ಆದಾದ್ಮೇಲೂ ಒಂದು ತೋರ್ಸೋಣ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ನೀವೀಗ ನೋಡ್ತಾ ಇರೋದು ಸಪ್ತಮಾತೃಕೆಯರ ಮೂಲ ದೇವಸ್ಥಾನ. ಅಲ್ಲಿ ಇನ್ನೊಂದು ಟೆಂಪಲ್ ಕೂಡ ಕಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲಿ ಹೋಗೋಣ. ಇಲ್ಲಿ ಫಸ್ಟು ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟು ಆ ಟೆಂಪಲ್ಗೆ ಹೋಗೋಣ. ನನ್ನ ಹೆಸರು ಬಂದು ರವಿ ದೀಕ್ಷಿತ್, ಜಡಗಿನಹಳ್ಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಬಂದು ಸಪ್ತಮಾತೃಕೆಯರ ಮೂಲ ಉದ್ಭವ ಸ್ಥಳ. ಇದು ಬಂದು ಫಸ್ಟ್ನೇದು ಬಂದು ಸಪ್ಲಮ್ಮ, ಮಾರಮ್ಮ, ಪಟಲಮ್ಮ, ಭೂಪತಮ್ಮ, ಯಲ್ಲಮ್ಮ, ಕರಗದಮ್ಮ, ಸವೇರಮ್ಮ ಅಂತ 7 ಜನ ಅಕ್ಕ ತಂಗಿರು. ನಮ್ಮ ಸಂಸ್ಕೃತ ಬಂದಾಗ ಬ್ರಾಹ್ಮಣಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಅಂತಲೂ ಕರೀತಾರೆ. ಇಲ್ಲಿ ಎದುರುಗಡೆ ಬಂದು ಜಡೆ ಮುನೇಶ್ವರ ಸ್ವಾಮಿ ಇದೆ. ಈ 7 ಜನ ಅಕ್ಕ ತಂಗಿರಿಗೆ ಈ ಮುನೇಶ್ವರ ಸ್ವಾಮಿ ಬಂದು ಅಣ್ಣ ಆಗಬೇಕು. ಈ 7 ಜನ ಇಲ್ಲಿಂದ ಸಂಚಾರಣೆ ಆಗ್ಬೇಕಾದ್ರೆ ಮೊದಲು ಮುನೇಶ್ವರ ಸ್ವಾಮಿನ ಕೇಳ್ಕೊಂಡು ಆಮೇಲೆ ಸಂಚಾರಣೆ ಆಗುತ್ತೆ. ಈ ದೇವತೆಗಳು ಬಂದು ಮೂಲ ಉದ್ಭವ ಅಂದರೆ ಈ ದೇವತೆಗಳು ಸ್ಥಳ ಬಂದು ಸೋಲೂರು ಮುಂದೆ ಹುಟ್ಟಿದ ಮನೆ, ಅಳ್ಳೂರು ಬಂದು ಅಣ್ಣನ ಮನೆ, ಮದುವೆ ಮಾಡಿಕೊಟ್ಟಿದ್ದು ಬಂದು ಜಡಗಿನಹಳ್ಳಿ ಗ್ರಾಮಕ್ಕೆ. ಈ 3 ಊರಲ್ಲಿರುವಂಥ 7 ಜನ ಅಕ್ಕ ತಂಗಿರು ಹಿಂದಿನ ಕಾಲದಲ್ಲಿ ಇಲ್ಲಿ ಸಂಚಾರಣೆ ಬಂದಾಗ ಇಲ್ಲಿ ಒಟ್ಟು 7 ಕಲ್ಲು ಉದ್ಭವ ಆಗಿರುವಂಥ ಸ್ಥಳ. ಈ 7 ಕಲ್ಲು ಏನಿದೆ ಅದು ಭೂಮಿಯಿಂದ ಸ್ವತಃ ಹುಟ್ಟಿರುವಂಥ ದೇವತೆಗಳು. ಸೋಮಗಡ ನಿಮ್ಮೂರಿಗೆ ಬಂದಿದ್ದೀವಿ, ಏನು ಹೇಳ್ತೀರಾ ದೇವಸ್ಥಾನದ ಬಗ್ಗೆ? ನೀವು ಸ್ವಲ್ಪ ಏನಾರು ಹೇಳಿ. ದೇವಸ್ಥಾನದ ಬಗ್ಗೆ ಅಷ್ಟೊಂದೆಲ್ಲ ನಮಗೂ ತಿಳುವಳಿಕೆ ಕಡಿಮೆ. ಅವಾಗ ಬರ್ತೀರಿ. ಹೌದಾ? ಪೀಸ್ಫುಲ್ ಪ್ಲೇಸು. ಈ ದೇವತೆಗಳು ಆಗಿನ ಕಾಲದಲ್ಲಿ ಉದ್ಭವ ಆದಾಗ ಇಲ್ಲಿ ಹಳ್ಳಿ ಮಾಕ್ನಳ್ಳಿ ಮತ್ತು ಚಂದ್ರಾಪುರ ಅಂತ 2 ಗ್ರಾಮಗಳಿರುತ್ತೆ. ಈ 2 ಊರವರು ದನ ಕರುಗಳು ಮೇಯಿಸ್ಬೇಕಾದ್ರೆ 7 ಕಲ್ಲು ಸಿಕ್ಕತ್ತೆ. ಈ ಸಿಕ್ಕಿದಾಗ ಅವರು ಹಿಂದಿನ ಕಾಲದಲ್ಲಿ ಹಸುಗುಡಿ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಈ ಪೂಜೆ ಮಾಡಬೇಕಾದ್ರೆ ಈ ಊರುಗಳಲ್ಲಿ ದನ ಕರುಗಳಿಗೆಲ್ಲ ಕಾಯಿಲೆ ಬಂದು ಮಳೆ ಇಲ್ದಿರೋ ಬರಗಾಲ ಬಂದು ಜನಗಳು ವಲಸೆ ಹೋಗ್ತಾ ಇರ್ತಾರೆ. ಅವಾಗ ಜಡಗಿನಹಳ್ಳಿ ಗ್ರಾಮದಲ್ಲಿ ಜಡೆ ಸ್ವಾಮಿಗಳು ಅಂತ ವಾಸ ಆಗಿರ್ತಾರೆ. ಅವ್ರ ಊರುಗಳವ್ರನ್ನೆಲ್ಲ ಕರ್ಕೊಂಬಂದು ಎತ್ತಿನ ಗಾಡಿನಲ್ಲಿ ಕಲ್ಲಿನ ಚಪ್ಪಡಿ ಇಳಿಸಿ ಅವ್ರು ಆಗಿನ ಕಾಲದಲ್ಲಿ ಈ ಮಕ್ವಾಡನ ಮಾಡಿಸ್ಕೊಟ್ಟಿರ್ತಾರೆ. ಈ ಮಕ್ವಾಡಗಳನ್ನ ಈ ದೇವರುಗಳಿಗೆ ಕೆಳಗಡೆ ಇಟ್ಕೊಂಡು ಇಲ್ಲಿ 1 ತಿಂಗಳು ಜಾತ್ರೆ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಅದೇ ಥರ ನಾವಿಲ್ಲಿ ಪ್ರತಿ ವರ್ಷ ಯುಗಾದಿ ಗ್ರಾಮಗೆ ಇಲ್ಲಿ ಜಾತ್ರೆ ಆಗುತ್ತೆ. ಜಾತ್ರೆ ಆಗಿದ್ದ ದಿವಸ ರಾತ್ರಿ ಇಲ್ಲಿ 7 ಜನ ಅಕ್ಕ ತಂಗಿರಿಗೆ ಇಲ್ಲಿ ನೈವೇದ್ಯ ಅಂತ ಮಾಡಿರ್ತಾರೆ. ಹಿಂದೆ ಆಗಿನ ಕಾಲದಲ್ಲಿ ನಮ್ಮ ಮುತ್ತಾತನವ್ರು ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಇಲ್ಲಿ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಜನಗಳ ಸಮೇತ ಕಾಲ್ದಾರಿನಲ್ಲಿ ನಡ್ಕೊಂಡು ಹೋಗಿರ್ತಾರೆ. ಆಗಿನ ಕಾಲದಲ್ಲಿ ನಡ್ಕೊಂಡೋದಾಗ ಈ ಬೆಳ್ಳಿ ತಟ್ಟೆ ಗಂಟೆ ಬಿಟ್ಬಿಟ್ಟು ಹೋಗಿರೋದು ನಮ್ಮ ಮುತ್ತಾತನವ್ರಿಗೆ ಜ್ಞಾಪಕ ಬರುತ್ತೆ. ಆವಾಗ ಇಲ್ಲಿ ರಿಟರ್ನ್ ಬರಬೇಕಾದ್ರೆ ಇವ್ರು 7 ಜನ ಅಕ್ಕ ತಂಗಿರು ಮುನೇಶ್ವರನೆಲ್ಲ ಸೇರಿ ಇಲ್ಲಿ ಕುತ್ಕೊಂಡು ಊಟ ಮಾಡೋ ದೃಶ್ಯ ನಮ್ಮ ಮುತ್ತಾತನವ್ರಿಗೆ ಕಾಣಿಸುತ್ತೆ. ಆವಾಗ ನಮ್ಮ ಮುತ್ತಾತನವ್ರು ಈಚೆ ಕಡೆ ನಿಂತ್ಕೊಂಡಿರ್ಬೇಕಾದ್ರೆ ನಮ್ಮ ಮುತ್ತಾತನ ಇವ್ರು 7 ಜನ ಅಕ್ಕ ತಂಗಿರು ಕರೆದು ಜೊತೆನಲ್ಲಿ ಕುಳಿಸ್ಕೊಂಡು ಇದೇ ಪ್ರಸಾದನ ತಿನ್ನುವಂಥ ನಮ್ಮ ಮುತ್ತಾತನವ್ರಿಗೆ ಕೊಡ್ತಾರೆ. ಈ ಜಡಗಣಿ ಹತ್ರ ಮೆರವಣೆ ದೇವ್ರು ಎತ್ಕೊಂಡು ಊರುಗಳಲ್ಲಿ ದೃಷ್ಟಿ ಮರಿವಿಕೆ ಅಂತ ಕಾಯಬೇಕಾದ್ರೆ ನಮ್ಮ ಮುತ್ತಾತನ ಇವ್ರು 7 ಜನ ಅಕ್ಕ ತಂಗಿರು ನಾವು ಜಡಗಿನ ಗ್ರಾಮಕ್ಕೆ 3 ಹೆಜ್ಜೆಗೆ ಬಿಟ್ಬಿಟ್ಟು ಬಂದಿದ್ದಾರೆ. ಈ ಮೊದಲನೇ ಹೆಜ್ಜೆ ಬಂದು ಈ ಮೆಟ್ಲತ್ರ ಇರುವಂಥದ್ದು ಮೊದಲನೇ ಹೆಜ್ಜೆ. 2ನೇ ಹೆಜ್ಜೆ ಬಂದು ಕೆಳಗಡೆ ಹುಣಸೆ ತಪ್ಪು ಮಧ್ಯದಲ್ಲಿ ಸಿಗುತ್ತೆ. 3ನೇ ಹೆಜ್ಜೆ ಬಂದು ಜಡಗಣಿ ಗ್ರಾಮದಲ್ಲಿ ಸಿಗುತ್ತೆ. ಈ 3 ಹೆಜ್ಜೆಗೆ ಬಿಟ್ಟು ನನ್ನ ಹತ್ರ ಮಾತಾಡಿರೋದೇ ಆಗಲಿ ನೋಡಿರೋದೇ ಆಗಲಿ ಈ ಥರ ನಡೆಯುತ್ತೆ ಅಂತ ಯಾರಿಗಾರು ಹೇಳಿದ್ರೆ ನೀನು ತಲೆ ಹೊಡೆದು 101 ಒಳಾಗುತ್ತೆ ಅಂತ ನಮ್ಮ ಮುತ್ತಾತನಿಗೆ ಇವ್ರು 7 ಜನ ಅಕ್ಕ ತಂಗಿರು ಹೇಳಿರ್ತಾರೆ. ಅದೇ ಪ್ರಕಾರ ನಮ್ಮ ಮುತ್ತಾತನವ್ರು ವಹಿಸಿದ್ದು ಮಾಡ್ಕೊಂಬಂದು ಸಾಯೋ ಟೈಮ್ವರೆಗೂ ಯಾರಿಗೂ ಹೇಳ್ದಿರಿ. ಸಾಯೋ ಟೈಮಲ್ಲಿ ಊರುಗಳವ್ರನ್ನೆಲ್ಲ ಕರೆದು ಹೇಳಿದಾಗ ತಲೆ ಹೊಡೆದು 101 ಒಳಗಿರುತ್ತೆ. ಆವತ್ತಿಂದ ಇವತ್ತವರೆಗೂ ಇಲ್ಲಿ ಜಾತ್ರೆ ಆಗಿದ್ದ ದಿವಸ ರಾತ್ರಿ ಬೆಟ್ಟದ ಮೇಲಕ್ಕೆ ಯಾರೂ ಬರೋಲ್ಲ. ಅದೇ ಥರ ಇವತ್ತು ಜಾತ್ರೆ ಮುಗಿಸ್ಕೊಂಡು ಇವ್ರು 7 ಜನಕ್ಕೆ ಬಾಳೆ ಎಲೆ ಮೇಲೆ ನೈವೇದ್ಯ ಮಾಡಿಟ್ಟು ಮಾನ್ಯಸೆ ಬೆಳಗ್ಗೆ ಬಂದರೆ ಈ ಜಾಗದಲ್ಲಿ ಏನೂ ಇರೋಲ್ಲ ಬಾಳೆ ಎಲೆ ಮೇಲೆ. ಇಲ್ಲಿ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷವಾಗಿ ಅಭಿಷೇಕ ಅಂತನ ಪೂಜೆ ಇರುತ್ತೆ. ಇಲ್ಲಿ ಹೂವು ಕೇಳೋರು 1-2 ಥರ ಬಿಡಿ ಹೂವು ತೊಗೊಂಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲಿ ಹೂವನ್ನು ಕೇಳ್ಬೋದು. ಇಲ್ಲ ವಾರದಲ್ಲಿ ನಿಂಬೆಹಣ್ಣು ದೀಪ ಆಗಲಿ, ಬೆಲ್ದಚ್ಚೆ ದೀಪ ಆಗಲಿ, ಮಣ್ಣಿನಂತಿ ದೀಪನೂ ಹಚ್ಕೊಂಡು ಹೋಗ್ಬೋದು. ಆಮೇಲೆ ಈ ದೇವಸ್ಥಾನ ನಡ್ಕೊಂಬಂದರೆ ಕೈ ಕಾಲೆಲ್ಲ ಅರ್ಶಿನ ಬರುತ್ತೆ. ಯಾರೇ ಪ್ರತಿಯೊಂದು ಹೆಣ್ಮಕ್ಳು ಯಾರೇ ಇಲ್ಲಿ ದೇವಸ್ಥಾನಕ್ಕೆ ಬೆಟ್ಟ ಹತ್ಕೊಂಡು ಬರ್ಬೇಕಾದ್ರೆ ಕೈ ಕಾಲೆಲ್ಲ ಅರ್ಶಿನ ಕಾಣಿಸುತ್ತೆ. ಮತ್ತು ಈ ದೇವಸ್ಥಾನಕ್ಕೆ ಬಂದಾಗ ಅರ್ಶಿನ ಇರೋಲ್ಲ. ಈ ದೇವರುಗಳು ಸಂಚಾರಣೆ ಬರ್ಬೇಕಾದ್ರೆ ಜಡಗಿನಹಳ್ಳಿನಲ್ಲಿ ಜಡೆ ಮುನೇಶ್ವರನಿದೆ, ಆಮೇಲೆ ಕಾಲಭೈರೇಶ್ವರ ಮತ್ತು ಇವರು 7 ಜನ ಅಕ್ಕ ತಂಗಿರು ಅವರ ಸ್ಥಳದಿಂದ ಸ್ಥಳದಲ್ಲಿ ಸೇರ್ತಾರೆ. ಏನು ಗುರು ಗಾಡಿ ಓಡಿಸೋದಕ್ಕೆ ಸಖತ್ತಾಗಿದೆ ಮಾತ್ರ. ಮೇಡ್ ಇನ್ ಜಪಾನು, ಸಖತ್ ಗಾಡಿ.
ಒಳ್ಳೆ ಚಿಂದಿ ಗಾಡಿ ಮಾತ್ರ. ಸೌಂಡ್ ನೋಡು ಗುರು ಹೆಂಗೈತೆ. ನಮ್ಮ ಪಡ್ಡೆ ಹುಡುಗರ ಡ್ರೀಮ್ ಬೈಕು RXZ ಓಡಿಸ್ತಾ ಇದ್ದೀನಿ ನಾನಿವತ್ತು. 90s ಗಾಡಿ ಗುರು, ಏನು ಸೌಂಡು. ಟೂ ಸ್ಟ್ರೋಕ್ ರ್ಯಾಕೆಟ್ ನೋಡಿದ್ದೀರಾ? 2 ಸ್ಟ್ರೋಕ್ ರ್ಯಾಕೆಟ್ ಅಂದ್ರೆ ಇದೆ RXZ, ಅಡ್ವಾನ್ಸ್ ವರ್ಷನ್ ಆಫ್ RX. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಒಂದು ಸ್ಮಾಲ್ ರೈಡು ಹೋಗೋಣ ಅಂದ್ಕೊಂಡು ಬೆಳಗ್ಗೆ ಬಂದೆ. ನೋಡಿದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಿ ನಮ್ಮ ಫ್ರೆಂಡ್ಸ್ ಬೇರೆ ಸಿಕ್ಕಿ ಏನೇನೋ ಆಯಿತು. ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕಾದ್ರೆ ಒಂದು ಆಫ್ ರೋಡ್ ಟ್ರಯಲ್ ಇತ್ತು, ಅಲ್ಲಿ ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ಒಂದು ಆಫ್ ರೋಡ್ ಟ್ರಯಲ್ ಇತ್ತು, ಅಲ್ಲಿ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗೋಯ್ತು ನಮ್ಮ ಫ್ರೆಂಡ್ದು. ಅದರಿಂದ ಒಂಚೂರು ಅಪ್ಸೆಟ್ ಆಯಿತು ಪ್ಲ್ಯಾನ್ಸ್ ಎಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಹಿಂಗೆ ರೈಡ್ಸ್ ಅಂತೆಲ್ಲ ಬಂದಾಗ ನಾವು ಏನು ಪ್ಲ್ಯಾನ್ ಮಾಡಿರೋದೇ ಒಂದು ಆಗೋದೇ ಒಂದು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಇವತ್ತಿನ ರೈಡ್ ಬಗ್ಗೆ ನಾನು ಸೋಲೋ ಅಂತ ಬಂದೆ, ನೋಡಿದ್ರೆ ಗ್ರೂಪ್ ರೈಡ್ ಆಗೋದು ಚೇಂಜ್ ಆಯಿತು. ಆಮೇಲಿಂದ ಆದಷ್ಟು ರೈಡಿಂಗ್ ಗೇರ್ಸ್ನೆಲ್ಲ ಯೂಸ್ ಮಾಡಿ. ಯಾಕಂತ ಅಂದರೆ ಒಂದು ಗಾಡಿಗೆ ಏನಾರ ಮಾಡ್ಕೊಬೋದು, ಬಾಡಿಗೆ ಆದರೆ ಅದು ಪರ್ಮನೆಂಟ್ ಡ್ಯಾಮೇಜೇ. ಆರ್ಟಿಫಿಷಿಯಲ್ ಯಾವತ್ತಿದ್ರು ಆರ್ಟಿಫಿಷಿಯಲ್ಲು, ನ್ಯಾಚುರಲ್ ಯಾವತ್ತಿದ್ರು ನ್ಯಾಚುರಲ್ಲೇ. ಆ್ಯಂಡ್ ಯಾವತ್ತೂ ಕೇರಾಗಿ ಓಡಿಸಿ, ಅಕ್ಕಪಕ್ಕ ಎಲ್ಲ ನೋಡಿಕೊಂಡು ಸ್ವಲ್ಪ ಕಾನ್ಷಿಯಸ್ಸಾಗಿ ಓಡಿಸ್ಬೇಕು ಬೈಕ್ನ. ಇಲ್ಲಾಂದರೆ ಈ ಥರ ಆಗ್ಬಿಡುತ್ತೆ. ಒಂದೊಂದು ಸರಿ ನಮ್ಮದೇ ತಪ್ಪಿಲ್ಲ ಅಂತ ಅಂದರು, ಬೇರೆಯವ್ರ ತಪ್ಪಿಂದನೂ ಕೆಲವು ಸರಿ ಹಿಂಗಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ, ನೀವೇನಾರು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ಏನಾರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ರೈಡ್ಸ್ಗಳಿಗೆ, ಮುಂದಿನ ವೀಡಿಯೋಗಳಿಗೆ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಬಾಯ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.